ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ನೀವು ಈಗಾಗಲೇ ನೋಡಿದಂಗೆ ಚೀಟಿ ಎತ್ತಿದಾಗ ವೈಟ್ ಕಲರ್ ಬಂದಿದೆ. ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ನಾವು ಸಿಂಪಲ್ ಆಗಿ ಒಂದು ಸ್ವೀಟ್ ನ ಮಾಡ್ತಾ ಇದೀವಿ. ಬರೀ ಒಂದು 2 ರಿಂದ 3 ಇಂಗ್ರೀಡಿಯೆಂಟ್ ನ ಇಟ್ಕೊಂಡು ಒಂದು ಸ್ವೀಟ್ ನ ಮಾಡ್ತಾ ಇದೀವಿ. ದಿಢೀರ್ ಅಂತ ರೆಡಿ ಆಗೋ ಸ್ವೀಟ್. ಬನ್ನಿ ವಿಡಿಯೋ ಒಳಗಡೆ ಮಾಡೋಣ. ಈಗ ನಾವು ಮಾಡ್ತಾ ಇರೋದು ಕೊಕೊನೆಟ್ ಲಾಡು. ಇದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ, ಇಲ್ಲಿ ನಾವು 2 ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನೆಟ್, ಮತ್ತೆ 1.5 ಕಪ್ ಅಷ್ಟು ಹಾಲು, ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡರ್, ಮತ್ತೆ ಒಂದು 3/4 ಕಪ್ ಅಷ್ಟು ಸಕ್ಕರೆನ ಇಟ್ಕೊಂಡಿದೀವಿ. ಬರೀ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ಇಟ್ಕೊಂಡು ನಾವು ಒಂದು ಒಳ್ಳೆ ಕೊಕೊನೆಟ್ ಲಾಡುನ ಮಾಡೋಣ. ಮೊದಲಿಗೆ ಒಂದು ಬಾಣ್ಲಿಗೆ ಇಲ್ಲಿ 1.5 ಸ್ಪೂನ್ ಅಷ್ಟು ತುಪ್ಪನ ಹಾಕೋಣ. ಈಗ ಇದಕ್ಕೆ ಇಲ್ಲಿ 2 ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನೆಟ್ ಇದೆ, ಅದನ್ನ ಹಾಕೊಂಡು ಇದು ಡ್ರೈ ಸ್ಮೆಲ್ ಹೋಗೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ಸ್ವಲ್ಪ ಡ್ರೈ ರೋಸ್ಟ್ ಆದ್ಮೇಲೆ ಈಗ ಇದಕ್ಕೆ 1.5 ಕಪ್ ಅಷ್ಟು ಹಾಲನ್ನ ಹಾಕೋಣ. ಆದಷ್ಟು ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೊಳ್ಳಿ. ಇದು ಒಂಚೂರು ತಳ ಸಿಯೋ ಸ್ಮೆಲ್ ಬಂದ್ಬಿಟ್ರೆ ನಿಮಗೆ ಇಷ್ಟು ಸ್ವೀಟ್ ವೇಸ್ಟ್ ಆಗೋಗುತ್ತೆ. ಈಗ ಇದಕ್ಕೆ ಒಂದು 3/4 ಕಪ್ ಅಷ್ಟು ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ. ಆರದ್ಮೇಲೆ ಇದನ್ನ ಲಾಡು ಶೇಪ್ಗೆ ಉಂಡೆ ಉಂಡೆ ಕಟ್ಕೊಂಡ್ರೆ ಆಯ್ತು. ಈಗ ಇದು ತಣ್ಣಗಾದ್ಮೇಲೆ ಕೈಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಲಾಡು ಶೇಪ್ಗೆ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ನಾವು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಇಟ್ಕೊಂಡು ಈ ಒಂದು ಸ್ವೀಟ್ ರೆಸಿಪಿನ ಮಾಡಿದ್ವಿ ಅಂತ. ಇದೇ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ರಯೋ ಫ್ಯಾಷನ್ ಫ್ಯಾಕ್ಟರಿಲಿ ಟಿ ಶರ್ಟ್ ಸೇಲ್ಸ್ ಲೈವ್ ಅಲ್ಲಿ ನಡೀತಾ ಇದೆ. ನೀವು ಈ ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಮಾಡಬೇಕಾಗಿರೋದು ಇಷ್ಟೇ. ಕೆಳಗಡೆ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ. ಅಲ್ಲಿ ನಿಮಗೆ ಕ್ಯಾಟಲಾಗ್ ಸಿಗುತ್ತೆ, ಅದ್ರ ಥ್ರೂ ನೀವು ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಡುಗೆನ ತಗೊಂಡು ನಾನು ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.